ಈ ನರಿಬುದ್ಧಿ ಪಾಕಿಸ್ತಾನದ ನಡೆಸಿರುವಂತಹ ನರಮೇಧಕ್ಕೆ 30ಕ್ಕೂ ಹೆಚ್ಚು ಭಾರತೀಯರು ಮೃತಪಟ್ಟಿದ್ದಾರೆ. ಅದರಲ್ಲಿ 2 ಫಾರಿನರ್ಸ್ ಅಂತ ಹೇಳಲಾಗ್ತಾ ಇದೆ. ಒಬ್ರು ಇಸ್ರೇಲ್ ಪ್ರಜೆ, ಮತ್ತೊಬ್ರು ಬೇರೆ ರಾಷ್ಟ್ರದವರು ಅಂತ ಹೇಳಿ. ಆದರೆ ಈಗ ಸಿಗ್ತಾ ಇರುವಂತಹ ಕನ್ಫರ್ಮೇಶನ್ ಪ್ರಕಾರ ನ್ಯೂಸ್ ಫಸ್ಟ್ ಬೆಳಗ್ಗೆಯಿಂದ ಏನು ಸುದ್ದಿ ಬಿತ್ತರಿಸ್ತಾ ಇದೆ, ನಮಗೆ ಸಿಕ್ಕಿರುವಂತಹ ಬಲ್ಲ ಮೂಲಗಳಿಂದ ಕನ್ಫರ್ಮ್ ಸುದ್ದಿಯನ್ನ ಕೊಡುವಂತಹ ಪ್ರಯತ್ನ, ಕಂಟಿನ್ಯೂಸ್ ಕವರೇಜ್ ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ನಿನ್ನೆ ರಾತ್ರಿನೇ ಈ ಸುದ್ದಿ ತಿಳಿದ ತಕ್ಷಣ ಕನ್ನಡಿಗರೂ ಕೂಡ ಅಲ್ಲಿ ಸಿಲುಕಿಕೊಂಡಿದ್ದಾರೆ. ಕನ್ನಡಿಗರಿಗೂ ಕೂಡ ಅಲ್ಲಿ ಸಾವು ನೋವಾಗಿದೆ. ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇರಬಹುದು. ಕೆಲವೊಂದಿಷ್ಟು ಜನ ಇಂಥ ಸಿಚುವೇಶನ್ ಅಲ್ಲಿ ಎಲ್ಲಿ ಹೋಗ್ಬೇಕು, ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಎಲ್ಲೆಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ. ಅವ್ರು ಎಲ್ಲರೂ ಸಿಕ್ಕಿದ್ದಾರೋ ಇಲ್ವೋ, ಇದೆಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕಬೇಕಾಗುತ್ತೆ ಮತ್ತು ಕನ್ನಡಿಗರನ್ನ ಸೇಫ್ ಆಗಿ ನಮ್ಮ ರಾಜ್ಯಕ್ಕೆ ಕರೆತರುವಂತಹ ಕೆಲಸ ಆಗಬೇಕಾಗುತ್ತೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ನಿನ್ನೆ ರಾತ್ರಿನೇ ತಮ್ಮ ಟೀಮ್ ಜೊತೆ ತೆರಳಿದ್ದಾರೆ. ಒಂದು ಸಂತೋಷ್ ಲಾಡ್ ಅವರ ಟೀಮ್, ಮತ್ತೊಂದು ಅಧಿಕಾರಿಗಳ ತಂಡ ಕೂಡ ಈಗ ಸದ್ಯಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಬೀಡು ಬಿಟ್ಟಿದೆ. ಪಹಲ್ಗಾಮ್ನಲ್ಲಿ ಯಾರೆಲ್ಲ ಮೃತಪಟ್ಟಿದ್ದಾರೆ ಆ ಮೃತದೇಹಗಳನ್ನು ಅವರ ಕುಟುಂಬಸ್ಥರ ಜೊತೆ ವಾಪಸ್ ರಾಜ್ಯಕ್ಕೆ ತರುವಂತಹ ಪ್ರಯತ್ನ, ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಯನ್ನ ನೋಡಿಕೊಳ್ತಾ ಇದೆ. ಮತ್ತೊಂದು ಟೀಮ್ ಏನಿದೆ, ಯಾರೆಲ್ಲ ಕನ್ನಡಿಗರು ಅಲ್ಲಿ ಸಿಲುಕಿಕೊಂಡಿದ್ದಾರೆ, ಯಾರಿಗಾದ್ರೂ ಗಾಯವಾಗಿದೆಯಾ, ಅವರ ಪರಿಸ್ಥಿತಿ ಹೇಗಿದೆ, ಅವರಿಗೇನಾದ್ರೂ ತುರ್ತು ಚಿಕಿತ್ಸೆಯ ಅವಶ್ಯಕತೆ ಇದೆಯಾ, ಏರ್ಲಿಫ್ಟ್ ಮಾಡಬೇಕಾ, ಮತ್ತು ಕುಟುಂಬಸ್ಥರು ಈ ಸಂದರ್ಭದಲ್ಲಿ ಆತಂಕಕ್ಕೊಳಗಾಗಿರ್ತಾರೆ, ಅವ್ರನ್ನ ಸಮಾಧಾನ ಪಡಿಸಿ, ಪ್ರವಾಸಿಗರನ್ನ ಸಮಾಧಾನ ಪಡಿಸಿ ಅವ್ರನ್ನ ವಾಪಸ್ ರಾಜ್ಯಕ್ಕೆ ಕರೆತರುವಂತಹ ಪ್ರಯತ್ನಗಳು ಏನೆಲ್ಲ ಆಗಬೇಕು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದೆ ಮತ್ತೊಂದು ಟೀಮ್. ಸದ್ಯಕ್ಕೆ ಆ ಶವಾಗಾರದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಪಹಲ್ಗಾಮ್ನಲ್ಲಿರುವಂತಹ ಒಂದು ಹಾಸ್ಪಿಟಲ್, ಅಲ್ಲಿ ದೇಶದ ಬೇರೆ ಬೇರೆ ರಾಜ್ಯದಿಂದ ಮೂಲೆ ಮೂಲೆಯಿಂದ ಸಾಕಷ್ಟು ಪ್ರವಾಸಿಗರು ಹೋಗಿದ್ರು. 30 ಜನ ಸದ್ಯಕ್ಕೆ ಮೃತಪಟ್ಟಿದ್ದಾರೆ. ಈಗ ಶಿವಮೊಗ್ಗದ ಮಂಜುನಾಥ್ ಅವರು ಈ ಅಟ್ಯಾಕ್ನಲ್ಲಿ ಮೃತಪಟ್ಟಿದ್ದಾರೆ. ಅವರ ತಾಯಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಆ ತಾಯಿಗೆ ದಿಗ್ಭ್ರಾಂತ, ಆ ತಾಯಿಯಲ್ಲಿ ಆತಂಕ, ಆ ತಾಯಿಯಲ್ಲಿ ದುಗುಡ. ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡಿದ್ದೀನಿ ಅಂತ. ಮಂಜುನಾಥ್ ಅವರಿಗೆ ಒಬ್ಬ ಸಹೋದರಿ ಇದ್ದಾರೆ, ಅವರೊಬ್ಬರೇ ಸಹೋದರ ಇದ್ದಿದ್ದು, ಅಂದರೆ ಅಣ್ಣ ತಂಗಿ ಇಬ್ಬರು ಇದ್ದಿದ್ದು. ಅಣ್ಣ ಈಗ ಮೃತಪಟ್ಟಿದ್ದಾನೆ. ಮಗ ಖುಷಿಯಿಂದ ಮಗನ ರಿಸಲ್ಟ್ ಚೆನ್ನಾಗಾಗಿದೆ ಅಂತ ಹೇಳಿ ಜಮ್ಮು ಕಾಶ್ಮೀರಕ್ಕೆ ಹೋದವನು ಬರ್ತಾ ಇರೋದು ಮಾತ್ರ ಈ ಉಗ್ರನ ಗುಂಡೇಟಿಗೆ ಬಲಿಯಾಗಿ ಶವವಾಗಿ ವಾಪಸ್ ಬರ್ತಿದ್ದಾನೆ. ಇದನ್ನು ಅರಗಿಸಿಕೊಳ್ಳುವಂತಹ ಶಕ್ತಿ, ಈ ದುಃಖ ಭರಿಸುವ ಶಕ್ತಿ ಆ ದೇವರು ಮಂಜುನಾಥ್ ಅವರ ತಾಯಿ, ಅವರ ಪತ್ನಿ, ಅವರ ಮನೆಯವರೆಲ್ಲರಿಗೂ ಕೂಡ ನೀಡಲಿ ಅಂತ ನಾವು ಆಶಿಸ್ತೀವಿ. ಇನ್ನು ಮಂಜುನಾಥ್ ಅವರ ಕುಟುಂಬಸ್ಥರು ಭಾಮೈದ ರವಿಕಿರಣ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸೋಣ. ರವಿಕಿರಣ್ ಅವರೇ, ಇಡೀ ರಾಜ್ಯ, ಇಡೀ ದೇಶ ನಿಮ್ಮ ಜೊತೆಗಿದೆ. ಇಂತಹದೊಂದು ನರಮೇಧ, ಇಂಥದ್ದೊಂದು ಘೋರ ಘಟನೆ ಜರುಗಬಾರ್ದಾಗಿತ್ತು, ಆಗೋಗಿದೆ. ಆದರೆ ಸದ್ಯಕ್ಕೆ ನಿಮ್ಮ ಪರಿಸ್ಥಿತಿ, ಮಂಜುನಾಥ್ ಸರ್ ತಾಯಿಯವರ ಪರಿಸ್ಥಿತಿ ಹೇಗಿದೆ? ಯಾರಿಗೂ ಏನು ರಿಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗದೇ ಇರೋ ಸಂದರ್ಭದಲ್ಲಿ ಇದ್ದೀವಿ ಮೇಡಮ್. ನಮ್ಗೆ ಯಾರಿಗೂ ಇನ್ನೂ ಅವನು ಇಲ್ಲ ನಮ್ಮ ಜೊತೆಗೆ ಅನ್ನೋವಂಥದ್ದು ಯಾರಿಗೂ ಒಪ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅವರ ತಾಯಿ ಆಗಲಿ ಅವ್ರ ಪತ್ನಿಯವ್ರ ಜೊತೆಗೂ ನಾವು ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಅವರು ಪಲ್ಲವಿ ಅವರು ಅಲ್ಲೇ ಇದ್ದಾರೆ. ಆದರೆ ಅವರಿಗೆ ಇನ್ನೂ ಅವನಿಲ್ಲ, ಅವನು ಈ ಥರ ಮರಣ ಆಗಿದೆ ಅಂತೇಳಿ ಅವ್ರಿಗೆ ಒಪ್ಕೊಳ್ಳೋವಂಥ ಪರಿಸ್ಥಿತಿಲಿ ಯಾರೂ ಇಲ್ಲ ಮೇಡಮ್. ಅವ್ರಿಗೆ ಅದು ನಂಬಿಕೆನೇ ಬರ್ತಾ ಇಲ್ಲ, ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ಶಾಕಲ್ಲಿ ಇದ್ದಾರೆ ಮೇಡಮ್. ನಿಜ ಹೇಳಬೇಕು ಅಂದರೆ ನಮಗೇನು ಏನು ಹೇಳೋಕ್ಕೂ ತೋಚ್ತಾ ಇಲ್ಲ ಪಾಪ. ಅವರ ತಾಯಿ ಅಂತೂ ಪಾಪ ಅವರಿಗೆ ಸುದ್ದಿ ಕೇಳಿದ್ರು ಅವ್ರಿಗೆ ಏನು ಅರ್ಥನೇ ಆಗ್ತಾ ಇಲ್ಲ, ಏನಾಗ್ತಾ ಇದೆ ಅನ್ನೋದು ಗೊತ್ತಾಗದೇ ಇರೋಷ್ಟು ಶಾಕಲ್ಲಿ ಇದ್ದಾರೆ ಮೇಡಮ್. ಅವರಿಗೆ ನಿನ್ನೆ 2:30-3 ಗಂಟೆ ಅಷ್ಟೊತ್ತಿಗೆ ಹೇಳಿ ಪಾಪ ಮಂಜುನಾಥ್ ಅವರ ತಾಯಿ ಒಬ್ಬರೇ ಇದ್ರಂತಲ್ಲ ಸರ್ ಈ ಸುದ್ದಿ ಅವ್ರಿಗೆ ತಲುಪಿದಾಗ ನಿನ್ನೆ ಮಧ್ಯಾಹ್ನ? ನಿನ್ನೆ ಸಂಜೆ ಅವರು ನಮಗೆ 4 ಗಂಟೆ ಅಷ್ಟೊತ್ತಿಗೆ ನಮಗೆ ವಿಷಯ ಗೊತ್ತಾದ್ಮೇಲೆ ನನ್ನ ಪತ್ನಿ ಮತ್ತು ನಮ್ಮ ಅತ್ತೆಯವರು ಇಬ್ಬರೂ ಅವ್ರ ಜೊತೆಗೆ ಬಂದ ಮೇಲೆ ಆಮೇಲೆ ಅವರಿಗೆ ವಿಷಯ ಗೊತ್ತಾಗಿದೆ. ಅವರು ಪುಣ್ಯಕ್ಕೆ ಟಿ ವಿ ಏನೂ ಹಾಕ್ಕೊಂಡಿರಲಿಲ್ಲ, ಟಿ ವಿ ಒಳಗೆ ಬಂದಿರೋವಂಥ ಸುದ್ದಿ ಅವರಿಗೆ ಬಂದಿರಲಿಲ್ಲ. ಹಾಗಾಗಿ ಅವ್ರಿಗೆ ತಕ್ಷಣಕ್ಕೆ ಏನೂ ಗೊತ್ತಾಗಿರಲಿಲ್ಲ. ಸಂಜೆ ನಾವು ನಿಧಾನವಾಗಿ ಆಮೇಲೆ ಆಗಿರುವಂಥ ಇನ್ಸಿಡೆಂಟನ್ನು ರಾತ್ರಿ ಮೇಲೆ ಅವರಿಗೆ ತಿಳಿಸಿ ಹೇಳಿದೆ. ಈಗ ಅವರಿಗೆ ವಿಷಯ ಗೊತ್ತಿದೆ. ಬಟ್ ಅವರಿಗೆ ವಿಷಯ ಗೊತ್ತಾದರೂ ಕೂಡ ಅವ್ರಿಗೆ ಅದು ಅಕ್ಸೆಪ್ಟೆನ್ಸ್ ಬಂದಿರೋದು ನಮಗೂ ಕಂಡಿಲ್ಲ ಮೇಡಮ್. ಅವ್ರಿಗೆ ತುಂಬ ಶಾಕಲ್ಲಿದ್ದಾರೆ ಅನ್ನೋದೇ ಕಾಣಿಸ್ತಾ ಇದೆ. ಸೊ ಹೇಗೆ ಅವ್ರಿಗೆ ಸಾಂತ್ವನ ಹೇಳಬೇಕು ನಮಗೂ ಅರ್ಥ ಆಗ್ತಾ ಇಲ್ಲ.
ಅವರಿಗೆ ಇರೋನೊಬ್ಬ ಮಗ ಮತ್ತು ಒಬ್ಬಳು ಮಗಳು ತೀರ್ಥಹಳ್ಳಿ ಒಳಗೆ ಟೀಚರ್ ಆಗಿದ್ದಾರೆ. ಆ ಮಗಳು ತೀರ್ಥಹಳ್ಳಿಯಿಂದ ಇಲ್ಲಿ ಬರೋ ತನಕ ವೆಯ್ಟ್ ಮಾಡಿ ಅವರ ಉಪಸ್ಥಿತಿ ಒಳಗಡೆಗೆ ಅವರಿಗೆ ವಿಷಯವನ್ನು ತಿಳಿಸುವಂಥ ಕೆಲಸ ಮಾಡಿದ್ದೀವಿ. ವಿಷಯ ಗೊತ್ತಾಗಿದೆ ಮೇಡಮ್. ಇಡೀ ದೇಶ ಶಾಕಲ್ಲಿದೆ ಸರ್. ನಿನ್ನೆ ಆಗಿರೋ ಆ ನರಮೇಧಕ್ಕೆ ನಿಮ್ಮ ಶಾಕ್ ಅರ್ಥ ಆಗದೆ ಇರುತ್ತಾ? ಹಾಂ, ಸೊ ನೀವು ಪಲ್ಲವಿ ಅವ್ರ ಜೊತೆ ಮಾತಾಡಿದ್ರಾ? ಏನು ಹೇಳಿದ್ರು ಸರ್? ಎಷ್ಟೊತ್ತಿಗೆ ಬಾಡಿ ಶಿವಮೊಗ್ಗ ಬರುತ್ತಂತೆ? ಬೆಳಗ್ಗೆನೂ ಮಾತಾಡಿದ್ವಿ, ನಿನ್ನೆ ರಾತ್ರಿನೂ ಮಾತಾಡಿದ್ದಾರೆ. ಅಲ್ಲಿ ಅಲ್ಲಿ ಸರ್ಕಾರದ ಎಲ್ಲ ಪ್ರತಿನಿಧಿಗಳು ಕೂಡ ತುಂಬ ಒಳ್ಳೆಯ ಸಹಕಾರವನ್ನು ಅವ್ರಿಗೆ ಕೊಡ್ತಾ ಇದ್ದಾರೆ. ನಿನ್ನೆ ರಾತ್ರಿ 12 ಗಂಟೆ ಹೊತ್ತಿಗೋ 12:30 ಅಷ್ಟೊತ್ತಿಗೋ ಅವ್ರನ್ನೆಲ್ಲ ಇದಕ್ಕೆ ಅಲ್ಲಿ ಶ್ರೀನಗರಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹಾಸ್ಪಿಟ್ಲು ಪಕ್ಕದಲ್ಲಿರುವಂಥ ಒಂದು ಜಾಗದಲ್ಲಿ ಅವರಿಗೆಲ್ಲ ಸೇಫಾಗಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ. ನಮ್ಮನ್ನೆಲ್ಲ ಸುರಕ್ಷಿತವಾಗಿ ನೋಡ್ಕೊಳ್ತಾ ಇದ್ದಾರೆ, ನೀಟಾಗಿ ನೋಡ್ಕೊಳ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ನಾವು ಅಲ್ಲಿಗೆ ಹೋಗಬೇಕು ಅಂತೇಳಿ ಮನೆಯಿಂದ ಯಾರಾದರೂ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಬಟ್ ಪಲ್ಲವಿ ಅವರೇ ಇಲ್ಲ, ನಮಗೆ ಇಲ್ಲಿ ಎಲ್ಲ ಆಡಳಿತದ ಕಡೆಯಿಂದ ತುಂಬ ಚೆನ್ನಾಗಿ ಸಹಕಾರ ಇದೆ. ಇಲ್ಲಿ ನಮ್ಮ ಸಂಸದರಾಗಿರುವಂಥ BY ರಾಘವೇಂದ್ರ ಅವರು ಮತ್ತು ಚನ್ನಬಸಪ್ಪನವರು ಇಲ್ಲಿ ಇವರೆಲ್ಲ ಅಲ್ಲಿ ಮೇಲ್ಗಡೆಗೆ ಯಾರ್ಯಾರಿಗೆ ಬೇಕೋ ಅವರಿಗೆಲ್ಲ ಮಾತಾಡಿದರು. ತೇಜಸ್ವಿ ಸೂರ್ಯ ಅವರು ಅಲ್ಲೇ ಇದ್ದರು. ಸೊ ಹಾಗಾಗಿ ಅವರೆಲ್ಲ ನಿನ್ನೆ ರಾತ್ರಿ ನಮಗೆ ಸಂಪರ್ಕಕ್ಕೆ ಬಂದು ಅವರ ಸುರಕ್ಷತೆನ ಅವರು ಇನ್ಶೂರ್ ಮಾಡಿದರು. ಇವತ್ತು ಬೆಳಗ್ಗೆ ಇಲ್ಲಿ ಜಿಲ್ಲಾಡಳಿತದ ಕಡೆಯಿಂದನೂ ನಮ್ಮ SP DC ಸರ್ ಅವರೆಲ್ಲ ಬಂದಿದ್ದರು. ಈಗ ನಮ್ಮ ಮಧು ಬಂಗಾರಪ್ಪ ಸರ್ ಕೂಡ ಮನೆಗೆ ಬಂದುಬಿಟ್ಟು ಅವ್ರ ತಾಯಿಗೆ ಸಾಂತ್ವನವನ್ನು ಹೇಳೋ ಕೆಲಸ ಮಾಡಿ ಅಲ್ಲಿಂದ ಅಲ್ಲಿ ಸಂತೋಷ್ ಲಾಡ್ ಅವರೇ ಅಲ್ಲಿದ್ದಾರೆ. ಈಸ್ ಟೇಕಿಂಗ್ ಕಂಟ್ರೋಲ್ ಆಫ್ ದ ಸಿಚುಯೇಷನ್ ಅಂತೇಳಿ ಅವರು ಹೇಳಿದ್ದಾರೆ. ಸೊ ಅಲ್ಲಿ ನಮ್ಮ ಪಲ್ಲವಿಯವ್ರ ಜೊತೆಗೆ ಎಲ್ಲ ಸಾಕಷ್ಟು ಜನ ಇವಾಗ ಸಹಕಾರಕ್ಕೆ ನಿಂತಿದ್ದಾರೆ. ಒಂಥರ ನಾವು ಮನೆಯವರು ಯಾರಾದರೂ ಅವ್ರ ಜೊತೆಗೆ ಸಹಕಾರಕ್ಕೆ ಅಲ್ಲಿ ಇರಬೇಕು ಅನ್ನುವಂಥ ಮನಸ್ಸು ಇಲ್ಲಿ ಮನೇಲಿ ಇದ್ದವ್ರಿಗೆಲ್ಲರಿಗೂ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾಯಿದ್ರು, ನಾವು ಯಾರು ಅಲ್ಲಿಗೆ ಇರಬೇಕು ಅಂತೇಳಿ. ಆದರೆ ಅಲ್ಲಿರುವಂಥ ಎಲ್ಲ ಜನಗಳು ಅವ್ರಿಗೆ ಒಳ್ಳೆ ಸಹಕಾರವನ್ನು ಕೊಟ್ಟು ಅವಳು ಇಲ್ಲ ನೀವು ಯಾರೂ ಬರಬೇಡ್ರಿ, ನಾವೇ ಕರ್ಕೊಂಬರ್ತೀವಿ ಅಂಥೇಳಿ ಭಾಳ ಗಟ್ಟಿಯಾಗಿ ಭಾಳ ಕಾನ್ಫಿಡೆಂಟಾಗಿ ಮಾತಾಡಿದ್ಲು ಪಲ್ಲವಿ. ಇವತ್ತು ಸಂಜೆ 6 ಗಂಟೆ ಮೇಲೆ ಫ್ಲೈಟ್ ಅಲ್ಲಿಂದ ಎತ್ತಾರೆ ಅಂಥೇಳಿ ಸುದ್ದಿ ಇದೆ ನಮಗೆ. ಸೊ ಸಂಜೆ 6 ಗಂಟೆ ಮೇಲೆ ಅವರು ಅಲ್ಲಿಂದ ಕರ್ಕೊಂಬರ್ತಾರೆ ಮೇಡಮ್. ನಾಳೆ ಬೆಳಗ್ಗೆ ಶಿವಮೊಗ್ಗ ಬರ್ಬೋದು. ಇವತ್ತು ರಾತ್ರಿ ನಮ್ಗೆ ಶಿವಮೊಗ್ಗದಲ್ಲಿ ಫ್ಲೈಟ್ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇಲ್ಲ ಶಿವಮೊಗ್ಗದಲ್ಲಿ. ಹಾಗಾಗಿ ಪ್ರಾಯಶಃ ಅವರು ಬೆಂಗಳೂರಿಗೆ ಕರ್ಕೊಂಬಂದು ಅಲ್ಲಿಂದ ಶಿವಮೊಗ್ಗಕ್ಕೆ ಕರ್ಕೊಂಬರ್ತಾರೆ ಅಂತ ಕಾಣುತ್ತೆ. ಒಟ್ಟು ಜಿಲ್ಲಾಡಳಿತದ ಕಡೆಯಿಂದ ನಾವು ಇವತ್ತು ಸಂಜೆ ಮೇಲೆ ಹೇಗೆ ಎಷ್ಟು ಸಮಯಕ್ಕೆ ಬರುತ್ತೆ ಇಲ್ಲಿಗೆ ಅನ್ನೋದನ್ನು ಇನ್ನೊಂದ್ಸರಿ ನಾವು ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿ DC ಸಾಹೇಬರು ಮತ್ತು SP ಸಾಹೇಬರು ಬಂದು ಹೇಳಿದ್ದಾರೆ. ಸರ್, ಈ ಟೆರರ್ ಅಟ್ಯಾಕ್ ಹತೋಟಿಗೆ ಬಂದಿದೆ ಅಂತ ಅನ್ಕೊಂಡು ಭಾರತೀಯರು ತುಂಬಾ ಜನ ಬೇರೆ ಬೇರೆ ರಾಜ್ಯದಿಂದ ಪ್ರವಾಸಕ್ಕಂತ ಜಮ್ಮು ಕಾಶ್ಮೀರಕ್ಕೆ ನಿರಾಳರಾಗಿ ಹೋಗ್ತಿದ್ರು. ಅಂಥದ್ದೇ ಸಿಚುವೇಶನ್ ಇತ್ತು. ಆದರೆ ನಿನ್ನೆ ಈ ಅಟ್ಯಾಕ್ನಿಂದ ಇಡೀ ದೇಶ ವಿಚಲಿತಗೊಂಡಿದೆ. ನಿಮ್ಮ ಆಗ್ರಹ ಏನು ಸರ್? ಮೇಡಮ್, ಇದು ಒಂದಷ್ಟು ಸೆಕ್ಯೂರಿಟಿ ವಿಚಾರದಲ್ಲಿ ಇನ್ನೊಂದಿಷ್ಟು ಹೆಚ್ಚಿನ ಸೆಕ್ಯೂರಿಟಿ ವಿಚಾರದಲ್ಲಿ ಸಾಕಷ್ಟು ಸೆಕ್ಯೂರಿಟಿ ಇದೆ ಅಂಥೇಳಿ ನಮ್ಮ ಸ್ನೇಹಿತರು ಬೇರೆಯವರೆಲ್ಲ ಹೋದವರೆಲ್ಲ ಹೇಳ್ತಾ ಇದ್ರು. ಆದರೂ ಏನು ಮಾಡೋದು, ಇದೊಂಥರ ಈ ವಿಧ್ವಂಸಕ ಕೃತ್ಯವನ್ನು ಮಾಡೋರನ್ನ ತಡಿಬೇಕು ಅಂದರೆ ಎಷ್ಟು ಅಂತ ಯಾರು ಹೇಗೆ ತಡೆಯೋಕ್ಕೆ ಸಾಧ್ಯ? ಅವ್ರು ಮಾಡಲೇಬೇಕು ಅಂತ ಅವ್ರು ಯೋಚನೆ ಮಾಡಿಕೊಂಡಾಗ ಎಲ್ಲ ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಮಾಡಿದ್ದಾರೆ ಮೇಡಮ್. ಇನ್ನೂ ಹೆಚ್ಚಿನ ಒಂದು ಸೆಕ್ಯೂರಿಟಿನ ಅಲ್ಲಿ ಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ಇನ್ನೊಂದಿಷ್ಟು ಶಾಂತಿ ಸುವ್ಯವಸ್ಥೆ ನೆಲೆಸೋದಕ್ಕೆ ಈಗಿನ ಸರ್ಕಾರ ಸಾಕಷ್ಟು ಶ್ರಮಿಸ್ತಾ ಇದೆ, ಅದು ನಮ್ಮ ಕಣ್ಣಿಗೂ ಕಾಣಿಸ್ತಾ ಇದೆ. ಆದರೂ ಈ ಥರದ ಒಂದು ಇನ್ಸಿಡೆಂಟ್ ಆದಾಗ ಅಲ್ಲಿ ನಮ್ಮ ಮನೆಯವರು ಇದ್ದಿರೋವಂಥದ್ದು ನಮಗೆ ತುಂಬ ದುಃಖ ತರ್ತಾ ಇರೋವಂಥ ವಿಚಾರ. ಇದನ್ನು ಯಾರನ್ನ ಬ್ಲೇಮ್ ಮಾಡಬೇಕು ಏನೂ ಇಲ್ಲ. ಇದರಲ್ಲಿ ಬ್ಲೇಮ್ ಮಾಡಬೇಕು ಅಂದರೆ ಆ ಟೆರರಿಸ್ಟ್ಸನ್ನೇ ಬ್ಲೇಮ್ ಮಾಡಬೇಕು, ಬಿಟ್ಟರೆ ಇದು ಆಗಲಿ ಅಂಥೇಳಿ ಯಾರೇನು ಇಲ್ಲೇನು ಅಪೇಕ್ಷೆ ಪಟ್ಟಿರಲ್ಲ. ಯಾವ ಜಿಲ್ಲಾಡಳಿತ ಆಗಲಿ ಯಾವುದೇ ಆಡಳಿತ ಕೂಡ ಇದನ್ನೇನು ನೋಡೋಕ್ಕಾಗಲ್ಲ. ಬಟ್ ಮಾಡಿದ್ದಾರೆ, ಅವ್ರ ಪ್ರಯತ್ನ ಅವ್ರು ಮಾಡಿರ್ಬೋದು. ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಸೆಕ್ಯೂರಿಟಿ ಅಥವಾ ಕೆಲವು ಜಾಗಗಳಿಗೆ ಹೋಗುವಾಗ ಅಲ್ಲಿಗೆ ರಿಸ್ಟ್ರಿಕ್ಷನ್ಸು, ಯಾವ ಜಾಗಕ್ಕೆ ಹೋಗ್ಬೋದು ಯಾವ ಜಾಗಕ್ಕೆ ಹೋಗಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಎಲ್ಲಿ 100% ಸೆಕ್ಯೂರಿಟಿ ಇವ್ರಿಗೆ ಕೊಡೋಕ್ಕಾಗತ್ತೆ ಅಲ್ಲಿಗೆ ಮಾತ್ರ ನಮ್ಮ ಈ ಪ್ರವಾಸಿಗರು ಹೋಗೋದಕ್ಕೆ ಅವಕಾಶ ಆಗಬೇಕು. ಸೆಕ್ಯೂರಿಟಿ ಇಲ್ಲದೆ ಇರೋವಂಥ ಜಾಗಗಳಿಗೆ ಪ್ರವಾಸಿಗರು ಹೋಗದೇ ಇರೋ ಹಾಗೆ ತಡೆ ಒಡ್ಡಬೇಕು. ಅದ್ರ ಮುಖಾಂತರ ಒಂದು ಸ್ವಲ್ಪ ಪ್ರವಾಸಿಗರನ್ನ ರಕ್ಷಣೆ ಮಾಡೋದಕ್ಕೆ ಅವಕಾಶ ಆಗ್ಬೋದು ಅಂತ ಅನ್ಸುತ್ತೆ. ಧರ್ಮ ಯಾವುದು ಅಂತ ಕೇಳಿ ಕೇಳಿ ಗುಂಡೇಟ್ ಹೊಡೆದ್ರು ಅನ್ನೋದು ತುಂಬ ಘಾಸಿಗೊಳಪಡಿಸ್ತಾ ಇದೆ ರವಿಕಿರಣ್ ಸರ್. ಅದರ ಜೊತೆಗೆ ಪಲ್ಲವಿ ಅವರು ಮಾಧ್ಯಮದ ಜೊತೆ ಮಾತಾಡ್ತೋ ಸಂದರ್ಭದಲ್ಲಿ ಹೇಳ್ತಿದ್ರು, ನಮ್ನ ಯಾಕೆ ಬಿಟ್ಟಿದೆಯಾ, ನಮ್ಮನ್ನು ಸಾಯಿಸ್ಬಿಡು, ನಮ್ಮನ್ನು ಕೊಂದುಬಿಡು ಅಂತ ಅಂದಾಗ ಆ ಪಾಪ ಮಗ ವಿಜಯ್ ಕೂಡ ಅದನ್ನೇ ಬೈದು ಹೇಳಿದ್ನಂತೆ ಆ ಟೆರರ್ಗೆ, ನಂಗೆ ಸಾಯಿಸ್ಬಿಡು, ನಮ್ಗೆ ಯಾಕೆ ಇಟ್ಟಿದೆಯಾ ಅಂದಾಗ ಹೋಗಿ ಮೋದಿಗೆ ಹೇಳು ಅಂತ ಅಂದಂತೆ ಆತ. ಈ ವಿಚಾರ ನಿಮ್ಮ ಜೊತೆ ಹಂಚ್ಕೊಂಡ್ರ ಅಥವಾ ಮಾಧ್ಯಮದಿಂದಲೇ ನಿಮಗೆ ಗೊತ್ತಾಯ್ತಾ? ನಿಮ್ಗೆ ತಿಳಿದಾಗ ಏನು ಅನ್ನಿಸ್ತು ಸರ್? ಇಲ್ಲ, ಹೇಳಿದ್ರು ಮೇಡಮ್, ಪಾಪ ಹೇಳಿದ್ರು. ಅವರೆಲ್ಲ ಖುಷಿಯಾಗಿ ಅಲ್ಲಿ ಎಲ್ಲೋ ಒಂದು ಕಡೆಗೆ ಬೆಟ್ಟದ ಮೇಲ್ಗಡೆಯಿಂದ ನಡ್ಕೊಂಡು ಓಡ್ಕೊಂಡು ಬರ್ತಾ ಇದ್ದಾರೆ. ಇವರು ನಮ್ಮ ಪಲ್ಲವಿ ಮತ್ತೆ ಪಲ್ಲವಿ ಮಗ ಖುಷಿಯಾಗಿ ಓಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಹಿಂದ್ಗಡೆ ಮಂಜುನಾಥ್ ಅವರು ಓಡ್ಕೊಂಡು ಬರ್ತಾ ಇದ್ರಂತೆ.
ಏನೋ ಒಂದು ಸ್ವಲ್ಪ ವಿಜಯ್ಗೆ ತಿಂಡಿ ಕೊಡ್ಸೋಣ, ಅಲ್ಲೇನೋ ಪಾನಿಪುರಿ ಗಿನಿಪುರಿ ಇದೆ ಅದನ್ನ ತಿನ್ನೋಣ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಬರ್ತಾ ಇದ್ರಂತೆ. ಇವ್ರು ಓಡ್ ಬರ್ಬೇಕಾದ್ರೆ ಹಿಂದ್ಗಡೆ ತಿರುಗಿ ನೋಡೋ ಅಷ್ಟೊತ್ತಿಗೆ ಮಂಜಣ್ಣ ರಕ್ತದ ಮಡುವಲ್ಲಿ ಬಿದ್ದಿದ್ದ ರವೀಣ ಅಂತ ಪಾಪ ಪಲ್ಲವಿ ಹೇಳ್ಕೊಂಡ್ಲು. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅಷ್ಟೊತ್ತಿಗೆ ಅವರು ಟೆರರಿಸ್ಟ್ ಯಾರಿದ್ರು ಅವನು ಸಿವಿಲಿಯನ್ ಇದರಲ್ಲೇ ಡ್ರೆಸ್ಸಲ್ಲೇ ಇದ್ದ. ಬಂದು ನಿಮ್ಮ ಗಂಡಂಗೆ ಕೊಂದಿದ್ದೀನಿ, ಮೋದಿಗೆ ಹೋಗಿ ಹೇಳು ಅಂತೇಳಿ ಹೇಳ್ದ. ನಮ್ಮನ್ನು ಯಾಕೆ ಬಿಟ್ಟಿದ್ಯಾ, ನಮ್ಮನ್ನು ಕೊಂದ್ಬಿಡು ಅಂತ ಹೇಳಿದ್ವಿ. ಅವನಿಲ್ಲ, ನಿಮ್ಮನ್ನು ಕೊಲ್ಲಲ್ಲ, ನೀವು ಮೋದಿಗೆ ಹೇಳ್ರಿ ಅಂತ ಹೇಳ್ಬಿಟ್ಟು ಹೋದ ಅವನು ಅಂಥೇಳಿ ಅವ್ರು ಹಂಚ್ಕೊಂಡ್ರು ಪಾಪ ತುಂಬ ದುಃಖದಲ್ಲಿ. ಅದೇ ಅವಾಗಲೇ ಅವ್ರು ಹೇಳಿದ್ರು, ನನಗೆ ಅಳಕ್ಕೆ ಗೊತ್ತಾಗ್ತಿಲ್ಲ, ನನಗೆ ಏನು ಮಾಡಬೇಕು ಅಂತಲೇ ತೋಚ್ತಾ ಇಲ್ಲ ಅಂತ ಪಾಪ ಶಾಕಲ್ಲಿದ್ರು ಮೇಡಮ್, ತುಂಬ ಶಾಕಲ್ಲಿದ್ರು. ಅವ್ರಿಗೆ ಏನು ಮಾಡೋಕ್ಕೂ ತೋಚ್ತಾ ಇರಲಿಲ್ಲ. ರೈಟ್ ಈ ದೇಶದಲ್ಲಿ ಶಾಂತಿಯನ್ನು ನೆಲೆಸಬಾರದು ಅನ್ನೋವಂಥ ದೃಷ್ಟಿಯಿಂದ ಕೆಲವು ಶಕ್ತಿಗಳು ಪ್ರಯತ್ನ ಮಾಡ್ತಾನೆ ಇದೆ. ಅಂಥ ಶಕ್ತಿಗಳನ್ನ ತುಂಬ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದ್ರ ಮೂಲಕ ಅವ್ರನ್ನ ಮಟ್ಟ ಹಾಕಬೇಕಾಗಿರುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಮೇಡಮ್. ಮಾಡ್ತಾ ಇದ್ದಾರೆ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅಂತ ಅನ್ಸುತ್ತೆ. ನಿಜ ರವಿಕಿರಣ್ ಸರ್, ಇನ್ನು ಈ ಪ್ರತೀಕಾರ ಇದೆಯಲ್ಲ, ಇನ್ಯಾವತ್ತೂ ಯಾವ ಟೆರರಿಸ್ಟ್ ಕೂಡ ಭಾರತದತ್ತ ಭಾರತೀಯರತ್ತ ಕಣ್ಣು ಹಾಯಿಸಿನೂ ನೋಡಬಾರ್ದು. ಅಂಥದ್ದೊಂದು ಪ್ರತೀಕಾರ ಆಗಬೇಕು. ಇಡೀ ಭೂಮಿಗೆ, ಇಡೀ ವಿಶ್ವಕ್ಕೆ ಇದೊಂದು ಮಾದರಿ ಆಗಬೇಕು ಅಂತ ಹೇಳ್ತೀನಿ. ನಿಮಗೆ ದೇವರು ದುಃಖ ಭರಿಸುವಂತಹ ಶಕ್ತಿ ಕೊಡಲಿ. ಆದಷ್ಟು ಬೇಗ, ಆದಷ್ಟು ನೀವೆಲ್ಲ ಫ್ಯಾಮಿಲಿ ಮೆಂಬರ್ಸ್, ಮಂಜುನಾಥ್ ಅವರ ತಾಯಿ ಆಗಿರಬಹುದು, ಅವರ ಪತ್ನಿ, ಮಗನ ಜೊತೆ ಇರಿ ಅಂತ ಹೇಳ್ತಾ ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಮಂಜುನಾಥ್ ಅವರ ಭಾವ ರವಿ ಅವರು ಮಾತನಾಡ್ತಾ ಇದ್ರು, ರವಿಕಿರಣ್ ಅವರು ಮಾತನಾಡ್ತಾ ಇದ್ರು. ಪಲ್ಲವಿ ಅವರು ತಮಗಾಗಿರುವಂತಹ ಕಹಿ ನೋವನ್ನು ಮನೆಯವರ ಜೊತೆ ಹಂಚಿಕೊಂಡಿರೋದ್ರ ಬಗ್ಗೆ ಹೇಳ್ತಾ ಇದ್ರು. ನಿಜಕ್ಕೂ ನಮಗೆಲ್ಲ ತುಂಬ ಶಾಕ್ ಆಯಿತು. ಇಂತಹ ಮನಸ್ಥಿತಿಯವರು ಕೂಡ ಇಲ್ಲಿರ್ತಾರಾ? ದೇಶದಲ್ಲಿ ನಮ್ಮ ಸೈನಿಕರು ಇಂತಹ ಘಟನೆ ಆಗದೇ ಇರೋ ಥರ ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ. ಇನ್ನಷ್ಟು ಭದ್ರತೆ ಆಗಬೇಕಾಗಿದೆ ಅಂತ ರವಿಕಿರಣ್ ಅವರು ಈ ಪರಿಸ್ಥಿತಿಯಲ್ಲಿ ಹೇಳ್ತಾ ಇದ್ರು. ಆದರೆ ಭಾರತೀಯರಾಗಿ ನಮ್ಮೆಲ್ಲರ ಆಗ್ರಹ ಏನು ಅಂತಂದರೆ, ಯಾವ ಪಾಪಿ ಪಾಕಿಸ್ತಾನಿ ಆಗಿರಬಹುದು ಅಥವಾ ಟೆರರಿಸ್ಟ್ ಆಗಿರಬಹುದು, ಇನ್ಯಾವತ್ತೂ ತನ್ನ ಜೀವನದಲ್ಲಿ ಭಾರತೀಯರತ್ತ, ಭಾರತದ ಮೇಲೆ ಆತ ವಕ್ರ ದೃಷ್ಟಿ ಬೀರದೇ ಇರೋ ಥರ ಇವತ್ತಿನ ಪ್ರತೀಕಾರ ಇರಬೇಕು ಅಂತ ಎಲ್ಲರೂ ಆಶಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.